ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟೊಂದು ಬೈಯೋ ಅಂತ ತಪ್ಪ ಅವ್ರು ಏನ್ ಮಾಡಿದ್ದಾರೆ? ಅವನಿಯ ಕೋಪದ ಧ್ವನಿಯನ್ನ ಕೇಳಿದ ಗಾಯತ್ರಿ ನೆಕ್ಲೆಸ್ ಅನ್ನ ಎಸ್ದು ಅವನಿಯನ್ನ ಗುರಾಯಿಸಲು ಪ್ರಾರಂಭಿಸಿದ್ರು. ನನ್ ಮುಂದೆನೆ ಜೋರಾಗಿ ಮಾತಾಡೋಷ್ಟು ಧೈರ್ಯ ಹೇಗ್ ಬಂತು ನಿನ್ಗೆ? ಇವತ್ತು ನಿನ್ ತಂಗಿ ಎಂಗೇಜ್ಮೆಂಟ್, ಅದು ಸಿಟಿಲೇ ದೊಡ್ಡ ಕುಟುಂಬದ ಜೊತೆಗೆ. ನಿನ್ ಮಗ ಏನ್ ಗಿಫ್ಟ್ ಕೊಟ್ಟ ಅಂತ ಅವ್ರು ನನ್ನ ಹತ್ರ ಕೇಳಿದ್ರೆ ನಾನ್ ಏನಂತ ಹೇಳಿ? ಈಗ ಹೇಳು, ನಾನ್ ಏನ್ ಉತ್ತರ ಕೊಡ್ಲಿ? ಈ ಚೀಪ್ ಗಿಫ್ಟಾ? ಇದನ್ನ ಕೇಳಿ ಅವನಿ ಮುಂದೆ ಬಂದು ಏನು ಹೇಳೋದಕ್ಕೆ ಪ್ರಯತ್ನಿಸಿದ್ಲು. ಆದ್ರೆ ಅನಿಲ್ ಅವಳನ್ನ ಸುಮ್ಮನೆ ಇರೋದಕ್ಕೆ ಹೇಳ್ದ. ಈಗ ಬೇಡ. ಗಾಯತ್ರಿ ದೇವಿಯವರ ಕೋಪವನ್ನ ಅನಿಲ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಅಜ್ಜಿ, ನಾವ್ ನಿಮಗ್ ಖುಷಿ ಪಡ್ಸೋಕೆ ಏನ್ ಮಾಡಿದ್ರು ಕೂಡ ನೀವ್ ಮಾತ್ರ ಏನ್ ಹೇಳೋದನ್ನು ನಿಲ್ಸಲ್ಲ. ಈ ನೆಕ್ಲೆಸ್ ಬೆಲೆ 60,000. ಮತ್ತೆ 60,000 ನಮಗ್ ತುಂಬಾ ದೊಡ್ಡ ಅಮೌಂಟ್. ಆದ್ರೆ ನಿಮಗಿದ್ ಮುಖ್ಯ ಅಲ್ಲ. ಇದನ್ನ ನೀವ್ ಸುಮ್ನೆ ಎಸೆದ್ಬಿಟ್ರಿ. ಗಾಯತ್ರಿ ದೇವಿಯವರ ಮುಖ ಕೋಪದಿಂದ ಕೆಂಪಾಗಿತ್ತು. ತಕ್ಷಣ ಅವಳು ಹತ್ರದಲ್ಲಿದ್ದ ಚಹಾ ಕಪ್ಪನ್ನ ತೆಗೆದು ಕೋಪದಲ್ಲಿ ಬಿಸಿ ಚಹಾವನ್ನ ಎಸೆಯೋದಕ್ಕೆ ಕೈ ಎತ್ತಿದ್ರು. ಅವನಿ ತಕ್ಷಣ ತನ್ನನ್ನ ರಕ್ಷಿಸಿಕೊಳ್ಳೋದಕ್ಕೆ ಮುಖವನ್ನ ತಿರುಗಿಸ್ಕೊಂಡ್ಲು. ಅವಳು ಮುಖ ತಿರುಗಿಸಿದ ತಕ್ಷಣ ಕಪ್ ಒಡೆದು ದೊಡ್ಡ ಶಬ್ದ ಕೇಳಿಸ್ತು. ಅವನಿ ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಯಿತು. ಗೌತಮ್ ಅವಳ ಮುಂದೆ ಬಂದು ನಿಂತಿದ್ದ. ಅವನು ಗಾಯತ್ರಿ ಅವರ ಕೈ ಹಿಡಿದು ಕಪ್ಪನ್ನ ಗೋಡೆಯ ಕಡೆ ಎಸ್ತ. ನೀನಾ? ನೀವು ವಯಸ್ಸಲ್ಲಿ ದೊಡ್ಡವರು, ಅದೇ ರೀತಿ ನಡ್ಕೊಳ್ಳಿ. ಗಾಯತ್ರಿ ದೇವಿ ಕೋಪದಿಂದ ಗೌತಮ್ ಕಡೆ ನೋಡ್ತಿದ್ರು. ಆದ್ರೆ ಅವರು ಏನಾದ್ರೂ ಹೇಳೋಕ್ಕೂ ಮುಂಚೆನೆ ಹೊರಗಿನಿಂದ ಜೋರಾದ ಧ್ವನಿ ಒಂದು ಕೇಳಿಸ್ತು. ಕರಣ್ ವೀರ್ ಅಂಕಲ್ ಬಂದಿದ್ದಾರೆ, ಬೇಗ ಬನ್ನಿ. ಕರಣ್ ವೀರ್ ಎಂಬ ಹೆಸರನ್ನ ಕೇಳ್ತಿದ್ದಂತೆ ಗಾಯತ್ರಿ ದೇವಿಯವರ ಕೋಪ ಸ್ವಲ್ಪ ಕಡಿಮೆಯಾಯಿತು. ಯಾಕಂದ್ರೆ ಅವಳ ದೃಷ್ಟಿಯಲ್ಲಿ ಕರಣ್ ವೀರ್ ಅತ್ಯಂತ ಯಶಸ್ವಿ ಮಗ. ಗಾಯತ್ರಿ ದೇವಿಯವರು ತನ್ನ ಕೊಠಡಿಯಿಂದ ಹೊರಗೆ ಹೋಗೋದಕ್ಕೆ ಶುರು ಮಾಡಿದಾಗ ದುಬಾರಿ ಸೂಟ್ ಧರಿಸಿದ್ದ 6 ಅಡಿ ಎತ್ತರದ ವ್ಯಕ್ತಿ ಒಳಗ್ ಬಂದ. ಹೇ ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದೆ. ಓ ಹೌದಾ, ಅಣ್ಣ ಕೂಡ ತನ್ನ ಕುಟುಂಬ ಜೊತೆನೆ ಬಂದಿದ್ದಾನೆ. ಅಣ್ಣ ದೊಡ್ಡ ಪಾರ್ಟಿಗಳಿಗೆ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲಿ ಅಣ್ಣ? ಅಯ್ಯೋ, ಅದನ್ ಯಾಕೆ ಕೇಳ್ತೀಯ? ನೋಡಪ್ಪ, ಇವನ್ ಯಾವ್ದೋ ಆ ಚೀಪ್ ಆಗಿರೋ 60,000 ನೆಕ್ಲೆಸ್ ತಗೊಂಡ್ ಬಂದಿದ್ದಾನೆ. ನಿಮ್ ಬಗ್ಗೆ ಯೋಚನೆ ಮಾಡದೇ ಇದ್ರು ಕನಿಷ್ಠ ಶನಾಯ ಗೌರವದ ಬಗ್ಗೆ ಯೋಚಿಸ್ಬೇಕಿತ್ತು. ನಾಳೆ ಅವಳು ಬೇರೆಯವ್ರ ಮನೆಗೆ ಹೋಗ್ತಾಳೆ. ಈ ಕಾರಣಕ್ಕೆ ಅವಳು ಎಷ್ಟು ಟೀಕೆಗಳನ್ನ ಕೇಳಬೇಕು ಗೊತ್ತಾ? ಅಂಕಲ್, ನಿಮ್ ಫ್ಯಾಮಿಲಿ ಹತ್ರ ತುಂಬಾ ದುಡ್ಡಿರೋದ್ರಿಂದ ನೀವ್ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ? ಮತ್ತೆ ಈ ಎಕ್ಸ್ಪೆನ್ಸಿವ್ ಗಾಡಿ ಕೂಡ ಕೊಡೋದಕ್ಕಾಗತ್ತೆ ಅಂತ. ಆದ್ರೆ ನೀವ್ ಮರಿಬೇಡಿ, ಈ ಎಲ್ಲ ದುಡ್ಡು ತಾತಂದು. ನೀವೇನು ಸಂಪಾದನೆ ಮಾಡಿದ್ದಲ್ಲ. ಅಪ್ಪನ ವಿಷಯಕ್ಕೆ ಬಂದ್ರೆ, ಅವ್ರನ್ನ ರಾಜ್ಗುರು ಮನೆಯಿಂದ ಬೇರೆ ಮಾಡಿದಾಗ ಅಜ್ಜಿ ಅವ್ರಿಗೆ ಏನೂ ಕೊಡ್ಲಿಲ್ಲ. ಈ ವಿಷಯ ನಿಮಗ್ ಚೆನ್ನಾಗ್ ಗೊತ್ತು ತಾನೆ? ಏನ್ ಹೇಳ್ತಾ ಇದ್ಯಾ? ನಿನ್ ಮಾತಿನ ಉದ್ದೇಶ ನಾನ್ ನಮ್ಮನೆ ಆಸ್ತಿನ ಬಚ್ಚಿಟ್ಕೊಂಡ್ ಕೂತಿದ್ದೀನಿ ಅಂತನಾ? ಮತ್ತೆ ನನ್ ಮಕ್ಳ ನಡುವೆನೆ ಭೇದ ಭಾವ ಮಾಡ್ತೀನಾ? ಹೌದು ಅಜ್ಜಿ, ನೀವು ನಿಮ್ಮಿಬ್ರು ಮಕ್ಳಲ್ಲಿ ಭೇದ ಭಾವ ಮಾಡ್ತೀರಾ. ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನೀವೇ ಸ್ವತಃ ನೋಡಿ. ಅಪ್ಪನ ಪಾಲಿನ ಆಸ್ತಿ ಏನಾಯ್ತು? ಅದ್ರಲ್ಲಿ ಬೇರೆಯವ್ರು ತಿಂದು ಕುಡ್ದು ಚೆನ್ನಾಗಿದಾರಲ್ವಾ? ಅಮ್ಮ, ಈ ಮಾತುಗಳನ್ನೆಲ್ಲ ಬಿಟ್ಬಿಡಿ. ಇವತ್ತು ಬಹಳ ಸಂತೋಷ ಪಡೋ ದಿನ. ಈ ಜನರ ಬಗ್ಗೆ ಅಂದ್ರೆ ವ್ಯರ್ಥ ವಿಷಯಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನನ್ನ ಜೊತೆ. ನಾನು ಕಾರ್ ತಂದಿದ್ದೀನಿ, ಮತ್ತೆ ಶನಾಯಿಗೂ ಕೆಳಗಡೆ ಬಾ ಅಂತ ಹೇಳಿದ್ದೀನಿ. ಬನ್ನಿ ಹೋಗೋಣ. ಈ ವಿಷಯ ಇನ್ನೂ ಮುಗ್ದಿಲ್ಲ. ಇದು ಕುತ್ರ ನಾನ್ ನಿನಗೆ ಕೊಡ್ತೀನಿ. ಹೇಗ್ ಕೊಡ್ತೀನಿ ಅನ್ನೋದನ್ನ ನೀನ್ ನೋಡ್ತಾ ಇರು.
ಬನ್ನಿ. ಗಾಯತ್ರಿ ದೇವಿ ಮುಂದೇನ್ ಮಾಡ್ತಾರೆ, ಪಟೇಲ್ ಅವರು ಪಾರ್ಟಿಗೆ ಬಂದಾಗ ಏನಾಗುತ್ತೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.